ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗೂಡ ಕನ್ನಡ ವ್ಲಾಗ್ಸ್. ನಾನು ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಡೈರೆಕ್ಟಾಗಿ ವ್ಲಾಗ್ ಜೊತೆ ನಿಮ್ಮ ಜೊತೆ ಸಿಗ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಮೊದಲು ಅಪ್ಪನ ಅಂಗನವಾಡಿಗೆ ಬಿಟ್ಟು ಬಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅವನು ಮನೇಲಿದ್ದರೆ ಬೆಳಗ್ಗೆ ಹೊತ್ತು ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ, ಫಟಾಫಟ್ ಅಂತ ಹೋಗ್ತಾ ಇರುತ್ತೆ. ಇವತ್ತು ಶನಿವಾರ ಆಗಿರೋದ್ರಿಂದ ಪೂಜೆ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೆ. ಹಾಗಾಗಿ ಹೂವು ಮತ್ತು ನಾನು ಭೀಮನ ಅಮಾವಾಸ್ಯೆ ದಿವಸ ಪೂಜೆ ಮಾಡೋಕ್ಕಾಗಿರಲಿಲ್ಲ ಕಾರಣಾಂತರಗಳಿಂದ. ಹಾಗಾಗಿ ಇವತ್ತು ಎಲ್ಲನೂ ಮಾಡ್ಕೊಳ್ಳೋಣ ಅಂತೇಳಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಮನೆ ಕೆಲಸ ಎಲ್ಲ ಮುಗಿಸಿ ಆ ನಂತರ ಪೂಜೆನ ಮಾಡ್ಕೊತಾ ಇದ್ದೀನಿ. ಅವ್ನು ಕರ್ಕೊಂಬರೋ ಅಷ್ಟೊತ್ತಿಗೆ ಮಾಡೋಣ ಅಂತ. ಯಾಕಂದ್ರೆ ಅವ್ನು ಬಂದುಬಿಟ್ರಂತೂ ಕೆಲಸ ಯಾವುದನ್ನು ಮಾಡೋಕ್ಕೆ ಬಿಡಲ್ಲ. ಹಾಗಾಗಿ ಮೊದಲಂತೂ ದೇವ್ರ ಮನೆಯೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಆರಾಮಾಗಿ ಇನ್ನು ಅಡುಗೆ ಕೆಲಸಗಳು ಮಾಡ್ಕೊಳ್ಳೋಣ ಅಂತೇಳಿ ಬಂದೆ. ಹಾಗೆ ಸ್ವಲ್ಪ ತರಕಾರಿ, ಬೆಂಡೆಕಾಯಿ ಎಲ್ಲ ತಂದಿದ್ರು, ಅದನ್ನು ಎಲ್ಲ ಸೆಗ್ರಿಗೇಟ್ ಮಾಡಿ ಇಟ್ಕೊಂಡು ಫಸ್ಟು ನಾನು ಸಾಂಬಾರು ಮಾಡ್ಕೊತಾ ಇದ್ದೀನಿ. ಅಂದರೆ ಹೀರೆಕಾಯಿ ಇತ್ತು, ಅದಕ್ಕೆ ಜಸ್ಟ್ ಒಂದೇ ಒಂದು ಹೀರೆಕಾಯಿಗೆ ಸ್ವಲ್ಪ ಬೇಳೆ ಹಾಕಿ ಮಸ್ತಿರೋ ಸಾಂಬಾರು ಮಾಡ್ತಾರಲ್ಲ ಆ ಥರ ಮಾಡಿಕೊಂಡೆ. ಒನ್ ಟೈಮ್ಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ. ಇನ್ನು ಸ್ವಲ್ಪ ಬೆಂಡೆಕಾಯಿ ಎಲ್ಲನೂ ತಂದಿದ್ರು, ಅದನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಎಲ್ಲನೂ ಎತ್ತಿಟ್ಟು ಅದನ್ನು ಕೂಡ ಇದನ್ನು ಮಾಡಿಕೊಂಡೆ ಇನ್ನು ನೈಟ್ಗೆ. ಮತ್ತು ನಾಳೆ ಎಲ್ಲ ನಾನು ಇರೋದಿಲ್ಲ ಅಲ್ವಾ, ಸಂಡೇ ಬೆಳಗ್ಗೆ ಇರ್ತೀನಿ. ಬೆಳಗ್ಗೆ ಅಡುಗೆಗೆ ಬೆಂಡೆಕಾಯಿ ಗೊಜ್ಜು ಏನಾದರೂ ಮಾಡ್ಕೊಳ್ಳೋಣ. ಇನ್ನು ಸಂಜೆ ಮೇಲೆ ನಾನು ಇರಲ್ಲ. ಇನ್ನು ಮಿಕ್ಕಿದ್ದೆಲ್ಲ ಇದನ್ನು ಮಾಡಿಟ್ಟು ಹೋದರೆ ಅವ್ರೇನಾದರೂ ಮಾಡ್ಕೊತಾರೆ, ಇಲ್ಲಾಂದರೆ ಅಜ್ಜಿ ಏನಾದರೂ ಮಾಡಿಕೊಡ್ತಾರೆ, ಅವ್ರಿಗಾದರೂ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲನೂ ಸೆಗ್ರಿಗೇಟ್ ಮಾಡಿ ಇಡ್ತಾ ಇದ್ದೀನಿ. ನಾನು ತರಬೇಡಿ ಅಂತ ಹೇಳಿದ್ದೆ, ಯಾರೂ ತೊಗೊಂಬಂದ್ಬಿಟ್ಟಿದ್ದಾರೆ. ಇಲ್ಲೇ ಹಳ್ಳೀಲಿ ಸಿಗ್ತಾ ಇರುತ್ತಲ್ಲ, ಮಾರ್ತಾ ಇರ್ತಾರಲ್ಲ ಇವಾಗ ಬೆಳೆದಿರೋರೆಲ್ಲ, ಅದಕ್ಕೆ ಕಮ್ಮಿಗೆ ಸಿಕ್ತು ಅಂತೇಳಿ ತೊಗೊಂಬಂದಿದ್ರು. ಸರಿ ಆಯ್ತು, ಇನ್ನೇನು ವೇಸ್ಟ್ ಮಾಡೋಕ್ಕಾಗಲ್ಲ. ನೈಟ್ ಒಂಚೂರು ಏನಾದರೂ ಸಾಂಬಾರು ಮಾಡಿಬಿಟ್ಟು ಇನ್ನು ಬೆಳಗ್ಗೆಗೆ ಬೆಂಡೆಕಾಯಿ ಗೊಜ್ಜು ಮಾಡೋಣ ಭಾನುವಾರ ಅಂತ ಹೇಳ್ಬಿಟ್ಟು ಸುಮ್ಮನಾಗಿ ಎಲ್ಲನೂ ಸೆಗ್ರಿಗೇಟ್ ಮಾಡಿ ಎಲ್ಲ ಎತ್ತಿಟ್ಟೆ. ಇನ್ನು ಅಪ್ಪು ಬಂದಿರಲಿಲ್ಲ, ಯಾಕಂದ್ರೆ ಅವನಿಗೆ ಒಂದೊಂದು ಸತಿ ಒಂದೊಂದು ಥರ ಟೈಮಿಂಗ್ಸ್ ಇರುತ್ತೆ. ಶನಿವಾರ ಒಂದು ಟೈಮಿಂಗ್ಸ್ ಇರುತ್ತೆ, ಶುಕ್ರವಾರ, ಗುರುವಾರ, ಸೋಮವಾರ ಎಲ್ಲ ಒಂಥರ ಟೈಮಿಂಗ್ಸ್ ಇರುತ್ತೆ. ಸೊ ಶನಿವಾರ ಆಗಿರೋದ್ರಿಂದ 1 ಗಂಟೆಗೆ ಬಿಡ್ತೀನಿ ಅಂತ ಹೇಳಿದರು. ಆಲ್ರೆಡಿ ಒಂದು ಹುಡುಗ ಹೋಗುತ್ತೆ ಅಂಗನವಾಡಿಗೆ, ಅವನ ಜೊತೆಗೇ ಬರ್ತಾಯಿದ್ದ, ಅವ್ರ ಜೊತೆಗೇ ಓಡಿ ಬಂದುಬಿಟ್ಟ. ನಾನು ಏನು ಸ್ಪೀಡಾಗಿ ಓಡಿ ಬರ್ತಾಯಿದ್ದೆ, ಯಾಕಂದರೆ ಸ್ವಲ್ಪ ಮಳೆ ಕೂಡ ಬರೋಂಗಾಗಿತ್ತು. ಹಾಗಾಗಿ ಅವ್ನು ಬಂದಮೇಲೆ ಅವ್ನಿಗೆ ಸ್ವಲ್ಪ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ತಿನ್ನಿಸ್ಬಿಟ್ಟು ಅವ್ನಿಗೂ ಮಲಗಿಸೋಣ ಅಂತೇಳಿ ಕೂತಿದ್ದೆ. ಆಮೇಲೆ ಅವನೇ ಜೋಗಳಿಗೆಲ್ಲ ಹಾಕಿದೆ, ಆರಾಮಾಗಿ ಅಲ್ಲೇ ತೂಗುಟ್ಕೊಂಡು ಮಲ್ಕೊಂಡ. ಇನ್ನೇನು ಮಾಡೋದಕ್ಕಾಗಲ್ಲ, ಯಾಕಂದರೆ ಸಪ್ರೇಟಾಗಿ ಹಾಕಿದ್ರೆ ಅವ್ನು ಮಲಗಲ್ಲ. ಸೊ ಮಳೆ ಕೂಡ ಜೋರಾಗಿ ಬರ್ತಾಯಿತ್ತು, ಆ ಗಾಳಿಗೂ ಅದಕ್ಕೂ ಅಲ್ಲೇ ಜೋಲಲ್ಲಿಲೇ ಮಲ್ಕೊಂಡ್ಬಿಟ್ಟು ಅವನು ಊಟ ಮಾಡಿದ ತಕ್ಷಣ. ನಾನು ಕೂಡ ಹಾಗೆ ಕೂತ್ಕೊಂಡು ಎಡಿಟ್ ಮಾಡ್ತಾಯಿದ್ದೆ ಸ್ವಲ್ಪ ವೀಡಿಯೋಸ್ ಎಲ್ಲ. ಹಾಗಾಗಿ ಹಂಗೆ ಜೋರು ಮಳೆ ಕೂಡ ಸ್ಟಾರ್ಟ್ ಆಗೋಯಿತು. ಯಪ್ಪ, ಎಷ್ಟು ಜೋರು ಮಳೆ ಅಂದರೆ ನಾನು ವಾಷಿಂಗ್ ಮಿಷಿನಿಗೆ ಬಟ್ಟೆ ಕೂಡ ಹಾಕಿದ್ದೆ. ಏನಪ್ಪ ಮಾಡೋದು, ಮಿಷಿನಿಗೆ ಬಟ್ಟೆ ಬೇರೆ ಹಾಕಿದ್ದೀನಿ, ನಾನು ನಾಳೆ ಎಲ್ಲ ನಾನು ಇರೋದಿಲ್ಲ, ಏನಪ್ಪ ಮಾಡೋದು ಅಂದ್ಕೊಳ್ತಾ ಇದ್ದೆ. ಏನು ಮಾಡೋಕ್ಕಾಗಲ್ಲ, ಮಳೆ ಬಂದುಬಿಡ್ತು. ಆಮೇಲೆ ಸ್ವಲ್ಪ ಸ್ಟಾಪ್ ಆಯಿತು. ಸ್ಟಾಪ್ ಆದಮೇಲೆ ಎಲ್ಲ ಬಟ್ಟೆ ಒಂದೇ ಸತಿ ಎಲ್ಲ ಒಗ್ಬಿಟ್ಟು ಎಲ್ಲ ನೀಟಾಗಿ ಇದನ್ನು ಮಾಡ್ಕೊಂಡು ಹಾರಾಕ್ತೆ. ಅವಾಗ ಕೂಡ ಸ್ವಲ್ಪ ಜಿಟಿ ಮಳೆನೂ ಸ್ಟಾರ್ಟ್ ಆಗಿತ್ತು. ಹಾಗೆ ಮೀಶೋಯಿಂದ ಕೆಲವೊಂದೆರಡು ಪಾರ್ಸೆಲ್ ಬಂದಿತ್ತು, ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಕೂತ್ಕೊಂಡೆ. ವಾಯ್ಸ್ ಓವರ್ ಕೊಡ್ತಾಯಿದ್ದೆ, ಆದರೆ ಬ್ಯಾಕ್ಗ್ರೌಂಡಲ್ಲಿ ಫುಲ್ಲು ಡಿಸ್ಟರ್ಬ್ ಆಗ್ತಾಯಿತ್ತು, ಫುಲ್ಲು ಸೌಂಡ್ಗಳೇ. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ತಿರ್ಗಾ ಅಲ್ಲಿ ವಾಯ್ಸ್ ಕರೆಕ್ಟಾಗಿ ಕೇಳಿಸಿಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವಾಗ ನಾನು ಹೇಳಿದ್ನಲ್ಲ ಟ್ರಿಪ್ಗೆ ಹೋಗ್ತಾಯಿದ್ದೀವಿ ಅಂತ, ಅದಕ್ಕೆ ಕೆಲವೊಂದಿಷ್ಟು ತರಿಸಿದ್ದೆ, ಅದನ್ನೆಲ್ಲ ರಿಟರ್ನ್ ಮಾಡಿಬಿಟ್ಟು ಇವಾಗ ಒಂದೆರಡು ಮಾತ್ರನೇ ಇದನ್ನು ಮಾಡಿಕೊಂಡೆ. ಒಂದು ಲಾಂಗ್ ಡ್ರೆಸ್ಸು, ಇನ್ನೊಂದು ಬ್ಲೌಸು. ಎಲ್ಲರೂ ಒಂದೇ ಥರ ಸ್ಯಾರಿನ ಉಟ್ಕೊತಾ ಇದ್ದೀವಿ, ಅದಕ್ಕೆ ಬ್ಲೌಸ್ ತರಿಸಿದೆ ಮೀಶೋದಲ್ಲಿ. ಆ್ಯಂಡ್ ಚೆನ್ನಾಗಿತ್ತು. ಆ್ಯಂಡ್ ನೋಡಿದೆ, ನಾನೇನು ಅಷ್ಟು ಚೆನ್ನಾಗಿ ಬರಲ್ವೇನೋ ಅಂದ್ಕೊಂಡೆ, ಆದರೆ ಚೆನ್ನಾಗಿ ಬಂದಿದೆ. ಎಲ್ಲ ಥರ ಪ್ಲೇನ್ ಸ್ಯಾರೀಸ್ಗೆ ಡಾರ್ಕ್ ಕಲರ್ದಕ್ಕೆಲ್ಲನೂ ನಾವು ಬ್ಲ್ಯಾಕ್ ಕಲರ್ನ ಮ್ಯಾಚ್ ಮಾಡ್ಬೋದು. ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಆ ಸ್ಯಾರಿ ಉಟ್ಕೊಂಡು ನೋಡಿದೆ, ಆದರೆ ಬ್ಲೌಸ್ ಕೂಡ ಚೆನ್ನಾಗಿದ್ದು, ನನಗೆ ಇಷ್ಟ ಆಯಿತು. ಇಷ್ಟು ಕಮ್ಮಿ ಬೆಲೆಗೆ ನಿಜವಾಗ್ಲೂ ಈ ಥರ ಡಿಸೈನಲ್ಲಿ ನಮಗೆ ಸ್ಲೀವ್ಸ್ ಎಲ್ಲ ಬಂದಿರೋದು ಕಷ್ಟನೇ. ಯಾಕಂದರೆ ನನಗಿದು ಆನ್ಲೈನ್ ಪೇಮೆಂಟ್ ಮಾಡಿದೆ, 200 ಏನೋ ಸಮಥಿಂಗ್ ಆಯಿತು ಅಷ್ಟೇ. ಆದರೆ ಚೆನ್ನಾಗಿ ಬಂದಿದೆ. ನಾವು ಹೊಲಿಸ್ಬೇಕು ಅಂದರೆ ಪೀಸ್ ತೊಗೊಂಡು ಎಲ್ಲ ಕೊಟ್ಟು ಎಕ್ಸ್ಟ್ರಾ ನಾವು ಪೀಸ್ ತೊಗೊಳಕ್ಕೆ ಒಂದು 200 ರೂಪಾಯಿ ಬೇಕಾ, ತಿರ್ಗಾ ಹೊಲ್ಸೋದಕ್ಕೆ ಒಂದು 300 ರೂಪಾಯಿ ಬೇಕಾ, ಅದಂತೂ ನಿಜವೇ ಜಾಸ್ತಿ ಆಗಿಬಿಡುತ್ತೆ. ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದಕ್ಕೆ ಓಕೆ. ಸೈಜ್ ಇನ್ನೂ ನಾನು ಹಾಕ್ಕೊಂಡು ನೋಡಿರಲಿಲ್ಲ, ನೋಡೋಣ ಹಾಕಿದ್ಮೇಲೆ ಇದ್ದರೆ ಸೈಜ್ ಕರೆಕ್ಟಾಗಾದರೆ ಇಟ್ಕೊಳ್ಳೋದು, ಇಲ್ಲಾಂದರೆ ವಾಪಸ್ ಮಾಡೋದು ಅಂತ ಅಂದ್ಕೊಂಡೆ. ಇನ್ನೊಂದು ಬಂದು ಡ್ರೆಸ್ ತರಿಸಿದ್ದೆ. ಈ ಡ್ರೆಸ್ ಬಂದು ಲಾಂಗ್ ಡ್ರೆಸ್ಸು, ಹೆಂಗೆ ಬಂದಿತ್ತು ಅಂದರೆ ನಾನೇ ಮುಳುಗೋಗ್ತಾ ಇದ್ದೀನಿ, ಅಷ್ಟು ಉದ್ದ ಬಂದಿತ್ತು. ಆದರೆ ಚೆನ್ನಾಗಿತ್ತು. ಅಂದರೆ ಈ ಸತಿ
ದಿನ ನಾನು ಸ್ವಲ್ಪ ಲೈಟ್ ಕಲರ್ಸ್ ಡ್ರೆಸ್ನ ತೊಗೊಂಡಿದ್ದೆ. ಯಾಕೋ ಗೊತ್ತಿಲ್ಲ ಡಾರ್ಕ್ ಬೇಡ ಅಂತ ಅನಿಸ್ತು ನನಗೆ. ಅದಕ್ಕೆ ಲೈಟ್ ಕಲರಲ್ಲಿ ತರಿಸ್ದೆ. ನಾನು ಕೆಲವೊಂದೆಲ್ಲ ತರಿಸ್ದೆ, ಅದು ಯಾವುದೂ ಇಷ್ಟ ಆಗಲಿಲ್ಲ, ಎಲ್ಲ ವಾಪಸ್ ಕಳಿಸ್ಬಿಟ್ಟೆ. ಇದನ್ನು ಲಾಸ್ಟಿಗೆ ಇದನ್ನು ಮಾಡಿ ತರಿಸ್ದೆ. ಆದರೆ ಸಖತ್ತಾಗಿದೆ ಫ್ಯಾಬ್ರಿಕ್, ಕ್ಲೋತ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಆ್ಯಂಡ್ ಲಾಂಗ್ ಡ್ರೆಸ್ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಉದ್ದ ಬರುತ್ತೆ ಅಂತ ಹೇಳ್ಬೇಕಾದ್ರೆ ನಾನು ಎಲ್ ಸೈಜ್ ಬುಕ್ ಮಾಡಿದ್ದೆ. ಆದರೆ ಎಮ್ ಸೈಜ್ ಬುಕ್ ಮಾಡಿದರೆ ಕರೆಕ್ಟಾಗಿ ಆಗ್ತೈತೇನೋ, ಆದರೆ ಎಲ್ಲೇ ನನಗಾಗೋದು. ಆದರೆ ಒಂದೊಂದು ಸತಿ ಒಂದೊಂದು ಥರ ಬರುತ್ತೆ ಡ್ರೆಸ್ಗಳು, ಹೇಳೋದಕ್ಕೆ ಆಗಲ್ಲ. ಆ್ಯಂಡ್ ಚೆನ್ನಾಗಿ ಮಾತ್ರ ಬಂದಿತ್ತು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂಥರ ಇದು ವೈಟ್ ಅಲ್ಲ, ಒಂಥರ ಕ್ರೀಮ್ ಕಲರ್ ಬರುತ್ತಲ್ಲ ನಿಮಗೆ, ಆ ಥರ ಕಲರು. ಮಧ್ಯದಲ್ಲಿ ಫ್ಲವರ್ ಎಲ್ಲ ಸ್ವಲ್ಪ ಯೆಲ್ಲೋ, ಪರ್ಪಲ್ ಮತ್ತು ಒಂಥರ ಇದ್ರದ್ದು ಕಲರ್, ಸಿಮೆಂಟ್ ಕಲರೆಲ್ಲ ಬಂದಿತ್ತು. ಸಕ್ಕತ್ತಾಗಿದೆ ಮಾತ್ರ. ಅಂದರೆ ಫುಲ್ಲು ಇದ್ರದ್ದೆಲ್ಲ ಚೆನ್ನಾಗಿತ್ತು. ಆದರೆ ಫುಲ್ ಲೆಂತ್ ಆಗಿಬಿಟ್ಟಿತ್ತು. ಹಾಕ್ಕೊಂಡು ನೋಡಿದೆ, ಅದೆಲ್ಲ ವೀಡಿಯೋ ಮಾಡಿಲ್ಲ, ಯಾಕಂದರೆ ನಾನೇ ಮುಳುಗೋಗ್ತಿದ್ದೀನಿ, ಫುಲ್ ದೊಗ್ದೊಗ್ಳೆ ಆಗಿಬಿಟ್ಟಿತ್ತು. ಹಾಗಾಗಿ ಇದನ್ನು ಕೂಡ ಒಂದು ಸ್ವಲ್ಪ ಆಲ್ಟ್ರೇಷನ್ಗೆ ಕೊಟ್ಟೆ. ಅವ್ರು ಸಂಜೆ ಅಷ್ಟೊತ್ತಿಗೆ ಕೊಡ್ತೀನಿ ಅಂತ ಹೇಳಿದರು. ಹಾಗಾಗಿ ಆಲ್ಟ್ರೇಷನ್ಗೆ ಕೊಟ್ಟು ಇನ್ನೂ ಒಂದು ಸೆಲ್ಫಿ ಸ್ಟಿಕ್ ತರಿಸಿದೆ. ಅಂದರೆ ಚಿಕ್ಕ ಸ್ಟ್ಯಾಂಡ್ ಥರ ಬರುತ್ತಲ್ಲ ಫೋನ್ದು, ಅದನ್ನು ತರಿಸಿದೆ. ನನಗೆ ಸ್ವಲ್ಪ ವೀಡಿಯೋಗಳಿಗೆಲ್ಲ ಬೇಕು ಕಿಚನಲ್ಲಿ ಅಂದ್ಬಿಟ್ಟು. ದೊಡ್ಡದಿದೆ, ಇನ್ನೊಂದಿಲ್ಲ. ಅದು ಫುಲ್ಲು ಬೆಂಡ್ ಮಾಡೋಕ್ಕಾಗ್ತಾಯಿರಲಿಲ್ಲ ಫೋನು, ಅರ್ಧಂಬರ್ಧ ವೀಡಿಯೋಸ್ ಆಗ್ತಾಯಿತ್ತು. ಹಾಗಾಗಿ ಅದನ್ನು ತರಿಸಿದ್ದೆ. ಅದು ಕೂಡ ಓಕೆ, ಕೊಟ್ಟಿರೋ ಪ್ರೈಸ್ಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಮಳೆ ಕಮ್ಮಿ ಆದಮೇಲೆ ನಾನು ಕೂಡ ಬಟ್ಟೆಗಳನ್ನೆಲ್ಲ ಒಣಗಾಕೋಣ ಅಂತ ಹೋದೆ. ಒಣಗಾಗ್ತಿದ್ದೆ ಅಷ್ಟರೊಳಗೆ ಜಿಟಿ ಜಿಟಿ ಮಳೆ ಸ್ಟಾರ್ಟ್ ಆಗೋಯಿತು. ನಾನು ಹೋಯ್ತು ಹಂಗಂದ್ರೆ ಈ ಸತಿ ಬಟ್ಟೆ ಎಲ್ಲ ಒಣಗಲ್ಲ, ಈಗ ಫುಲ್ ನೆಂದೋಗುತ್ತೆ ಹಂಗಂದ್ರೆ ಅಂತ ಅಂದ್ಕೊಂಡೆ. ಆದರೆ ಒಂದು 10 ನಿಮಿಷ ಅಷ್ಟೇ, ಆಮೇಲೆ ನಿಂತೋಯ್ತು, ಮಳೆ ಏನೂ ಬರಲಿಲ್ಲ. ಸೊ ಎಲ್ಲ ಬಟ್ಟೆನೂ ಆರಾಕ್ಬಿಟ್ಟು ನಾನು ಕೂಡ ಇನ್ನು ಬಂದು ಇವಾಗ ತಿರ್ಗಾ ಅಂದರೆ ಇದಕ್ಕೂ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅಪ್ಪು ಫೋನ್ ನೋಡ್ತಾ ಇದ್ದ, ಅದು ವಾಯ್ಸ್ ರೆಕಾರ್ಡ್ ಆಗಿಬಿಟ್ಟಿದೆ ಹಂಗೇ. ಸೊ ಇವಾಗ ಚೆಕ್ ಮಾಡಾದ್ಮೇಲೆ ಗೊತ್ತಾಯಿತು ಅದು ಏನೋ ಗೇಮ್ಸ್ದು, ಅಂದರೆ ಅವನು ಪಾಪುದೆಲ್ಲ ನೋಡ್ತಿರ್ತಾನೆ, ಸಾಂಗ್ಸ್ ಎಲ್ಲ ಬರ್ತಾಯಿತ್ತು. ಹಾಗಾಗಿ ಅದನ್ನೆಲ್ಲ ತೆಗ್ದುಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ಲಗೇಜ್ ಎಲ್ಲ ಪ್ಯಾಕ್ ಮಾಡಬೇಕು ನಾಳೆ ಟೈಮ್ ಇರುತ್ತೋ ಇರಲ್ವೋ. ಆ್ಯಂಡ್ ಏನಾದರೂ ಎಕ್ಸ್ಟ್ರಾ ಇದ್ದರೆ ಮಾತ್ರ ಎತ್ಕೊಳ್ಳೋಣ ಅಂತೇಳಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೋಡ್ತಾ ಇರ್ಬೋದು ಹಿಂದೆಗಡೆ ಅಷ್ಟಿದೆ, ಅಷ್ಟೆಲ್ಲ ತೊಗೊಂಡೋಗ್ತೀರಾ ನೀವು 2 ದಿವಸಕ್ಕೆ ಅಂತ ಅನ್ಬೋದು. ಇಲ್ಲ, ಅದರಲ್ಲಿ ಏನಂದರೆ ನಾನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಅಷ್ಟು ಹಾಕಿದ್ದೀನಿ. ಯಾಕಂದರೆ ಕೆಲವೊಂದಿಷ್ಟು ಡೌಟ್ಸ್ಗಳಿತ್ತು. ಹಾಗಾಗಿ ಯಾವುದಾಗುತ್ತೆ ಯಾವುದಾಗಲ್ಲ ಅಂತ ನೋಡಿಬಿಟ್ಟು ಅದರಲ್ಲಿ ಸೆಗ್ರಿಗೇಟ್ ಮಾಡಿ ಎಲ್ಲ ಎತ್ತಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಷ್ಟು ಡ್ರೆಸ್ನ ತೆಗ್ದಾಕಿದ್ದೀನಿ. ಇನ್ನು ಸೀರೆ ಒಂದು ಅಲ್ಲಿ ಉಟ್ಕೋಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ, 2 ಸೀರೆ. ಅದ್ರಲ್ಲಿ ಒಂದು ಸೀರೆಗೆ ಇವಾಗ ನಾನು ಅದು ಇದನ್ನೆಲ್ಲ ಹಾಕ್ಕೊಟ್ಟಿದ್ರು, ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಕೊಟ್ಟಿದ್ರು. ಅದಕ್ಕೆ ನಾನೇ ಫಾಲ್ಸ್ ಹಾಕೊಳ್ಳೋಣ ಅಂತೇಳಿ ಹಾಕ್ಕೋತಾ ಇದ್ದೆ. ಆದರೆ ಸಡನ್ನಾಗಿ ಮಿಷಿನು ಕೂಡ ಕೈ ಕೊಡ್ತು. ಏನಾಯಿತು ಅಂತ ಗೊತ್ತಿಲ್ಲ. ಹಾಕ್ತಾಯಿದ್ದೆ, ಆಲ್ರೆಡಿ ಒಂದು ಸತಿ ಈ ಥರ ಆಗಿತ್ತು, ಮಿಷಿನು ಕರೆಕ್ಟಾಗಿ ಬರ್ತಾ ಇರಲಿಲ್ಲ. ತಿರ್ಗಾ ನೋಡಿದ್ರೆ ಆಗಲಿಲ್ಲ. ನಾನು ಕೂಡ ಇನ್ನೇನು ಮಾಡೋದು ಅಂತ ಸುಮ್ಮನಾದೆ. ಇನ್ನೊಂದು ಸತಿ ಹಾಕಿಸ್ಕೊಳ್ಳೋಣ ಅಂತೇಳಿ. ಇನ್ನು ನೋಡ್ತಾ ಇರ್ಬೋದು, ನಾವು 2 ಥರ ಸ್ಯಾರಿ ಆ್ಯಂಡ್ ಡ್ರೆಸ್ಸು ಯಾವುದೆಲ್ಲ ಬೇಕು ಆಗಿರುತ್ತೋ ಅದನ್ನೆಲ್ಲ ನಾನು ಈ ಥರ ಒಂದು ಬ್ಯಾಗ್ ಬರುತ್ತೆ ನಿಮಗೆ, ಅದ್ರಲ್ಲಿ ನಾನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಒಂದು ವೇಳೆ ಅದೇನಾದರೂ ಗಲೀಜಾಗಿ ನೀರಾಗಿ ಒದ್ದೆ ಏನಾದರೂ ಆದರೆ ತಿರ್ಗಿ ಅದರೊಳಗೇ ಹಂಗೇ ಎತ್ತಿಡ್ಬೋದು. ಆಮೇಲೆ ನಮಗೆ ಏನಂದರೆ ಚೆನ್ನಾಗಿರೋ ಬಟ್ಟೆಗೂ ಮತ್ತು ಒದ್ದೆ ಬಟ್ಟೆಗೂ ಮೆಸ್ಸಿ ಆಗೋಲ್ಲ. ಸೊ ಹಾಗಾಗಿ ಈ ಥರದ್ದು 1-2 ಪೌಚ್ಗಳು ತೊಗೊಂಡೋದ್ರೆ ನಮ್ಗೆ ಒಳ್ಳೆಯದು ಅಂತ ಹೇಳ್ಬಿಟ್ಟು 1-2 ಪೌಚ್ಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕ್ಕೊಂಡೆ. ಇನ್ನು ಎಕ್ಸ್ಟ್ರಾ ಕವರ್ಸ್ಗಳೆಲ್ಲ ತೊಗೊಂಡೋಗ್ತಾರೆ ಅಲ್ವಾ, ಸೊ ಅದೆಲ್ಲ ಏನಾಗುತ್ತೆ ಅಂತ ಅಂದರೆ ಕೆಲವು ಸತಿ ಹೇಳೋದಕ್ಕಾಗಲ್ಲ. ಎಕ್ಸ್ಟ್ರಾ ಕವರ್ಸ್ಗಳು 1-2 ಈ ಥರದ್ದು 1-2 ತೊಗೊಂಡೋದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಹಾಗಾಗಿ ಒಂದು ವೇಳೆ ವೆಟ್ಟಾದರೂ ಬೀಚಲ್ಲೆಲ್ಲ ಆಟ ಆಡ್ತೀವಲ್ಲ, ಅದೆಲ್ಲ ವೆಟ್ಟಾಗುತ್ತೆ. ಹಾಗಾಗಿ ಅದನ್ನೆಲ್ಲ ಈ ಥರ ಪೌಚ್ಗಳಿಗೆಲ್ಲ ಹಾಕಿ ಇಡ್ಬೋದು. ಇನ್ನು ನನಗೇನಂದರೆ ಸಪ್ರೇಟ್ ನಾವು ಒಬ್ಬರೇ ಹೋಗ್ತಾ ಇರೋದ್ರಿಂದ ಏನೇನೆಲ್ಲ ಬೇಕಾಗುತ್ತೋ ಅದನ್ನೆಲ್ಲ ನಾನು ಸಪ್ರೇಟಾಗಿ ಮಾಡಿ ಇಟ್ಕೊತಾ ಇದ್ದೀನಿ. ಯಾಕಂದರೆ ನಾನು ಅಲ್ಲಿಗೆ ಹೋಗಿ ಎಲ್ಲನೂ ಕನ್ಫ್ಯೂಷನ್ ಆಗೋದು ಬೇಡ ಅಂದ್ಬಿಟ್ಟು ನಮಗೆ ಏನೇನೆಲ್ಲ ಬೇಕಾಗುತ್ತೋ, ಇವಾಗ ಹೆಣ್ಮಕ್ಳಿಗೆ ಏನೇನೆಲ್ಲ ಬೇಕಾಗುತ್ತೋ ಅದನ್ನೆಲ್ಲ ಒಂದೊಂದು ಪೌಚಲ್ಲಿ ನಾನು ಹಾಕ್ಕೊತಾ ಇದ್ದೀನಿ. ಇನ್ನು ಅಲ್ಲೆಲ್ಲ ಜೀನ್ಸು ಈ ಥರದ್ದೆಲ್ಲ ಹಾಕೊಳ್ಳೋಣ ಅಂತೇಳಿ ಇದನ್ನು ಮಾಡ್ಕೊಂಡಿದ್ದೀವಿ. ಒಂದೊಂದು ಪ್ಲೇಸ್ಗೆ ಒಂದೊಂದು ಥರ ಅಂತ ಹೇಳ್ಬಿಟ್ಟು. ಹಾಗಾಗಿ ಅದು ಬಟ್ಟೆಗಳನ್ನೆಲ್ಲ ಫಸ್ಟು ಯಾವ್ದಾದ್ರು ಬೇಕೋ ಅದನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಎತ್ತಿಟ್ಟೆ. ಇನ್ನು ಈ ಒಂದು 3 ಪೌಚಸ್ ನಾನು ತರಿಸಿದ್ದೆ. ಸೊ ಅದರಲ್ಲಿ ಒಂದರಲ್ಲಿ ನಾನು ನಮಗೆ ಏನು ಬೇಕು ಹೇರ್ ಆ್ಯಕ್ಸೆಸರೀಸ್ ಆಗಿರ್ಬೋದು, ಮೇಕಪ್ದಾಗಿರ್ಬೋದು, ಆಮೇಲೆ ಅದಕ್ಕೆ ಮ್ಯಾಚ್ ಆಗೋ ಥರ ಆ್ಯಕ್ಸೆಸರೀಸು, ಬಳೆಗಳು, ವಾಲೆಗಳು ಏನೇನೆಲ್ಲ ಬೇಕಾಗುತ್ತೋ ಅದನ್ನು ಕೂಡ ಎಲ್ಲ ಜೋಡಿಸಿ ಎತ್ತಿಟ್ಕೊತಾ ಇದ್ದೀನಿ. ಈ ಥರ 3 ಪೌಚ್ ಬಂದಿತ್ತಲ್ಲ, ಸೊ 3 ಪೌಚಲ್ಲೂ ಕೂಡ ಇದನ್ನು ಮಾಡ್ಕೊಂಬಿಟ್ಟಿದ್ದೀನಿ. ಆ್ಯಂಡ್ ನನ್ನ ಮಗ ನೋಡಿ ಏನು ಆಡ್ತಾನೆ ಅಂದರೆ, ನನ್ನ ಮಗ ನಾನದು ಗ್ಲಾಸಸ್ ತರಿಸಿದ್ನಲ್ಲ ಅದನ್ನು ಹಾಕ್ಕೊಂಡಮ್ಮ ನಂಗೆ ಇದು ಕೊಟ್ಟೋಗು ಅಮ್ಮ, ಇದನ್ನು ನಂಗೆ ಕೊಟ್ಟೋಗು ಅಮ್ಮ ಅಂತ. ನಾನಂತೂ ಆಮೇಲೆ ನಂಗೆ ಬಳೆ ಎಲ್ಲ ಹುಡುಕೊಡೋಕೆ ಟ್ರೈ ಮಾಡ್ತಾಯಿದ್ದ. ಅಯ್ಯೋ ಈ ಥರ ಬಳೆ ಇಲ್ಲ ಮಗನೇ, ಗ್ರೀನ್ ಕಲರ್ ಬಳೆ ಬೇಕು ನನಗೆ ಅಂದರೆ ಅವನು ಹುಡುಕೊಡೋಕೆ ಟ್ರೈ ಮಾಡ್ತಾಯಿದ್ದ. ಅವ್ನಿಗೇನೋ ಒಂಥರ ಅವನು ಕರ್ಕೊಂಡೋಗ್ತೀನಿ ಅನ್ನೋ ಥರ ಒಂದು ಫೀಲಲ್ಲಿದ್ದ ಪಾಪ.
ಆದರೆ ಅವ್ನಿಗೆ ಗೊತ್ತಿಲ್ಲ ಅವ್ನು ಬರಲ್ಲ ಅಂತ ಹೇಳ್ಬಿಟ್ಟು ನಾನು ಒಬ್ಬಳೇ ಹೋಗ್ತೀನಿ ಅಂತ ಗೊತ್ತಿಲ್ಲ. ಪಾಪ ಅವನೇನೋ ಫುಲ್ ಜೋಶಲ್ಲಿದ್ದಾನೆ. ನಮ್ಮಮ್ಮ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ, ನನ್ನ ಕರ್ಕೊಂಡು ಹೋಗ್ತಾರೆ ಅನ್ನೋ ಜೋಶಲ್ಲಿದ್ದಾನೆ. ಸೊ ಒಂದು ₹100 ಕೈಗೆ ಕೊಟ್ಟೆ. ಅದಕ್ಕೆ ಆಮೇಲೆ ಸುಮ್ಮನಾದ. ನನಗೆ ಇದಾ, ನಾನು ತಗೊಂಡ್ಲಾ, ನಾನು ಇಟ್ಕೊಂಡ್ಲಾ ಅಂತ ಹೇಳ್ತಾ ಇದ್ದ. ಆಮೇಲೆ ನಾನು ನೇಲ್ ಪಾಲಿಶ್ ಹಾಕೊಳ್ಳೋಣ ತಗೊಂಡ್ರೆ ಅವ್ನು ನನಗೆ ನೇಲ್ ಪಾಲಿಶ್ ಹಾಕು ಅನ್ನೋದೆಲ್ಲ ಆಟ ಆಡ್ತಾಯಿದ್ದ. ಹೀಗೆ ಒಟ್ಟಿನಲ್ಲಿ ಲಗೇಜ್ ಎಲ್ಲ ಕಂಪ್ಲೀಟಾಗಿ ಪ್ಯಾಕ್ ಮಾಡಿಕೊಂಡೆ. ಆ್ಯಂಡ್ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾರ್ಯಾರ ಜೊತೆ ಹೋಗ್ತಾ ಇದ್ದೀನಿ ಅನ್ನೋದನ್ನೆಲ್ಲ ನಾನು ಅಪ್ಕಮಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ. ಅಂದರೆ ಭಾನುವಾರ ಸ್ವಲ್ಪ ಕೆಲಸ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ನನಗೆ ಯಾವಾಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗುತ್ತೋ ಆವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾರ್ಯಾರು ಹೋಗ್ತಾ ಇದ್ದೀವಿ, ಎಷ್ಟೊತ್ತಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಆ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ನಾನೇನು ಹೇಳೋದಕ್ಕೆ ಹೋಗಿಲ್ಲ, ಜಸ್ಟ್ ಲಗೇಜ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಹೆಣ್ಮಕ್ಳು ಹೇಳಿದ್ರು ಹೊರಗಡೆ ಹೋಗ್ತಾ ಇದ್ದೀನಿ ಅಂದರೆ ಆಲ್ಮೋಸ್ಟ್ ಸ್ವಲ್ಪ ಸೆಕ್ಯೂರಾಗಿ ನಿಮ್ಗೆ ಏನೇನೆಲ್ಲ ಬೇಕಾಗುತ್ತೋ ಪರವಾಗಿಲ್ಲ, ಲಗೇಜ್ ಜಾಸ್ತಿ ಆದರೂ ಪರವಾಗಿಲ್ಲ ತೊಗೊಂಡೋಗಿ. ಸೊ ನಾನು ಕೂಡ ಅಷ್ಟೇ, ನಾವು ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ವೋ ಅದೇ ರೀತಿಯಾಗಿ ನನಗೆ ಏನೇನೆಲ್ಲ ಬೇಕು. ಆ್ಯಂಡ್ ಇವಾಗ ಚಳಿಗಾಲ ಬೇರೆ ಅಲ್ವಾ, ಸೊ ಜರ್ಕಿನ್ನು, ಟೋಪಿ ಆ್ಯಂಡ್ ಏನೇನೆಲ್ಲ ಬೇಕಾಗುತ್ತೋ ಅದನ್ನೆಲ್ಲ ಎರಡೆರಡು ಇದನ್ನೇ ಎತ್ಕೊಂಡಿದ್ದೀನಿ. ಯಾಕೆ ಒಂದು ವೆಟ್ ಆದ್ರೂ ಇನ್ನೊಂದು ಇರುತ್ತೆ ಅಂತ ಹೇಳ್ಬಿಟ್ಟು ಎರಡೆರಡೇ ಎತ್ಕೊಂಡಿದ್ದೀನಿ. ನೋಡೋಣ ಹೇಗಿರುತ್ತೆ. ಆ್ಯಂಡ್ ನನಗಂತೂ ತುಂಬಾ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀನಿ ಯಾವ ಥರ ಇರುತ್ತೆ ಈ ಟ್ರಿಪ್ ಅಂತ. ಹೇಳಬೇಕು ಅಂದರೆ ಫ್ಯಾಮಿಲಿ ಜೊತೆ ಹೋಗಿ ಬಂದಿದ್ದೀವಿ. ಅವರು ಇವಾಗ ನಾವು ಪ್ಲ್ಯಾನ್ ಮಾಡಿರೋದಕ್ಕೆ ಫ್ಯಾಮಿಲಿ ಜೊತೆನೂ ಹೋಗಿ ಬಂದಿದ್ದೀನಿ ಒಂದು 2-3 ಕಡೆ ಪ್ಲೇಸ್ಗಳಿಗೆ. ಅದು ಬಿಟ್ಟು ಇನ್ನು ಎಕ್ಸ್ಟ್ರಾ ಬೇರೆ ಬೇರೆ ಪ್ಲೇಸಸ್ಗಳಿಗೆ, ದೇವಸ್ಥಾನಗಳಿಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಇದೆ, ಅದಕ್ಕೋಸ್ಕರ. ಇನ್ನು ಪ್ಯಾಕಿಂಗ್ ಎಲ್ಲ ಮುಗಿದ ಮೇಲೆ ಅಪ್ಪು ಮಲ್ಕೊಂಡ್ಬಿಟ್ಟ. ನಾನು ಬೇಗನೆ ಸ್ವಲ್ಪ ಸಾಂಬಾರು ಮಾಡ್ಕೊಳ್ಳೋಣ ಅಂತೇಳಿ ಸಾಂಬಾರು ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಸ್ವಲ್ಪ ಮಾಡ್ಕೊಂಡಿದ್ನಲ್ಲ, ಹಾಗಾಗಿ ಇವಾಗ ಸ್ವಲ್ಪ ಖಾರ ಇದನ್ನು ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ಉಪ್ಸಾರು ಖಾರ ಮಾಡ್ತಾಯಿದ್ದೆ. ಖಾರ ಮಾಡ್ಕೊಂಡು ಅವನು ಪಾಪ ಮಲ್ಕೊಂಬಿಟ್ಟಿದ್ದ. ಅವ್ನು ಹಂಗೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಈಚೆಗಡೆ ಹೋಗಿದ್ದ ಆಟ ಆಡೋಕ್ಕೆ, ಒದ್ದೆ ಮಾಡ್ಕೊಂಬಂದ್ಬಿಟ್ಟಿದ್ದ ಅಂತೇಳಿ ಡ್ರೆಸ್ ಚೇಂಜ್ ಮಾಡಿದ್ದೆ. ತಿರ್ಗಾ ನೋಡಿದ್ರೆ ಒದ್ದೆ ಮಾಡ್ಕೊಂಬಂದು ಹಂಗೆ ಮಲ್ಕೊಂಬಿಟ್ಟಿದ್ದಾನೆ, ಎಲ್ಲ ಫುಲ್ ಒದ್ದೆ ಆಗಿಬಿಟ್ಟಿದೆ. ಇನ್ನು ಅವನ್ನ ಎಬ್ಬಿಸಿ ಫುಲ್ ನಡುಗ್ತಾ ಇದ್ದ. ಹಾಗಾಗಿ ಫಸ್ಟ್ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಜ್ವರ ಕೂಡ ಬರೋಂಗಿತ್ತು. ಹಾಗಾಗಿ ಸಿರಪೆಲ್ಲ ಹಾಕಿ ಅವ್ನಿಗೆ ಊಟ ಮಾಡಿಸಿ ಮಲಗಿಸೋಣ ಅಂತೇಳಿ ನಾನು ಕೂಡ ಇಲ್ಲೇ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಸಿಗ್ತೀನಿ ಮುಂದಿನ ಒಂದು ಟ್ರಿಪ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.